ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚಂದ್ರಿಕಾ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ನಮ್ಮ ಮಾಡಬಳ್ಳಿಯಲ್ಲಿ ಹಲಸಿನ ಮೇಳ ನಡೀತಾ ಇದೆ. ಸೊ ಅದರಿಂದ ನಾನು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೇಗೆಲ್ಲ ಇತ್ತು ಅಂತ ಈ ವಿಡಿಯೋ ಮೂಲಕ ನಿಮಗೂ ತಿಳಿಸ್ಕೊಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಆಗಿದ್ರೆ ವಿಡಿಯೋನ. ಇದು ಎಂಟ್ರೆನ್ಸ್ ಫ್ರೆಂಡ್ಸ್. ಬನ್ನಿ, ಹಲಸಿನ ಹಣ್ಣಿಂದ ಏನೇನು ತಿಂಡಿ ಮಾಡ್ತಾಯಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಇದು ಹಲಸಿನ ಹಣ್ಣಿನ ಜಿಲೇಬಿ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ. ಮತ್ತು ಅಲ್ಲೇ ಪಕ್ಕದಲ್ಲಿ ತುಂಬ ವೆರೈಟೀಸ್ ಆಫ್ ತಿಂಡಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಪಕ್ಕದಲ್ಲಿ ನೋಡಿ ಹಲಸಿನ ಹಣ್ಣಿನ ಒಬ್ಬಟ್ಟು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ನಾನು ಪಾರ್ಸಲ್ ತೊಗೊಂಡೆ, ಅಲ್ಲೇ ತಿನ್ನೋದಕ್ಕಾಗಲ್ಲ ಅಂತ. ಆ್ಯಕ್ಚುಲಿ ಬಿಸಿ ಬಿಸಿದಲ್ಲೇ ತೊಗೊಂಡಿದ್ದರೆ ಅಲ್ಲೇ ತಿಂದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ನಾನು ಪಾರ್ಸಲ್ ತೊಗೊಂಡೆ, ಟೈಮ್ ಆಗುತ್ತೆ ಮನೆಗೆ ಹೊರಡೋದಕ್ಕೆ ಅಂತ ತಿಂತಾ ಕುಂತ್ಕೊಂಡ್ರೆ ಅಂತ. ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸ್, ನನಗೂ ತುಂಬ ಇಷ್ಟ ಆಯಿತು ನೋಡಿ. ಅಲ್ಲೇ ಮಾಡಿ ಅಲ್ಲೇ ಪಾರ್ಸಲೆಲ್ಲ ಎಷ್ಟು ಚೆನ್ನಾಗಿ ಕೊಡ್ತಾಯಿದ್ದಾರೆ ನೀಟಾಗಿ ಅಂತ. ಆ್ಯಂಡ್ ಕ್ಲೀನಾಗಿ ಕೂಡ ಇದೆ, ಹೈಜಿನಿಕ್ಕಾಗಿ ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ಯಾರಿಗೆಲ್ಲ ಒಬ್ಬಟ್ಟು ಇಷ್ಟ ಲೈಕ್ ಮಾಡಿ. ನನಗಂತೂ ಎಲ್ಲ ಥರದ ಒಬ್ಬಟ್ಟು ಇಷ್ಟ. ಕಾಯಿ ಒಬ್ಬಟ್ಟು ಮತ್ತು ಕಾಳು ಒಬ್ಬಟ್ಟು ಎಲ್ಲ ಇಷ್ಟ. ಮತ್ತು ಅಲ್ಲೇ ಪಕ್ಕದಲ್ಲೇ ಐಸ್ ಕ್ರೀಮ್ ಕೂಡ ಮಾರ್ತಾಯಿದ್ದಾರೆ. ಅದರಲ್ಲೂ ಐಸ್ ಕ್ರೀಮಲ್ಲಿ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸಲ್ಲೇ ಐಸ್ ಕ್ರೀಮ್ ಅವೈಲಬಲ್ ಇತ್ತು ನೋಡಿ. ಎಷ್ಟೊಂದು ವೆರೈಟೀಸ್ ಆಫ್ ಇದೆ ಅಲ್ಲೇ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಅಲ್ಲೇ ಪಕ್ಕದಲ್ಲಿ ಇಲ್ಲಿ ನೋಡಿ ಮಸಾಲೆ ದೋಸೆ ಕೂಡ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲೇ ಬಂದರೆ ಬೋಂಡಾ, ಬಜ್ಜಿ, ಹಪ್ಪಳ, ಪಾವ್ ಬಜ್ಜಿ ಪ್ರತಿಯೊಂದೂ ಕೂಡ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಒಂದೇ ಕಡೆ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಂಗೆ ಸ್ವೀಟ್ಸ್ ಕೂಡ ಮಾಡ್ತಾಯಿದ್ದಾರೆ. ಅದು ಮೈಸೂರು ಪಾಕು. ಯಾರಿಗೆಲ್ಲ ಮೈಸೂರು ಪಾಕ್ ಇಷ್ಟ ಕಮೆಂಟ್ ಮಾಡಿ. ನನಗೂ ಮೈಸೂರು ಪಾಕ್ ಅಂದರೆ ಇಷ್ಟ. ಸ್ಪೆಷಲ್ ಮೈಸೂರು ಪಾಕ್ಕಿಂತ ಈ ಮೈಸೂರು ಪಾಕ್ ನಂಗೆ ತುಂಬ ಇಷ್ಟ. ಚಿಕ್ಕದ್ರಲ್ಲೂ ನಾನು ಜಾಸ್ತಿ ತಿಂತಾಯಿದ್ದೆ. ಮತ್ತು ಇಲ್ಲಿ ನೋಡಿ ಮಸಾಲೆ ಪಾನಿಪುರಿ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಅಲ್ಲೇ ಪಕ್ಕದಲ್ಲಿ ಹಾಗೆ ಔಟ್ಸೈಡು ಕ್ಲಿಪ್ಸ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಯಾರಿಗೆಲ್ಲ ಕ್ಲಿಪ್ಸ್ ಎಲ್ಲ ಇಷ್ಟ ಅವರೆಲ್ಲ ಕ್ಲಿಪ್ಸ್ನೂ ಕೂಡ ಅಲ್ಲೇ ಬೈ ಮಾಡ್ಬೋದು. ಅದರಲ್ಲೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಹೇರ್ ಕ್ಲಿಪ್ಸು ಆ್ಯಂಡ್ ಹೇರ್ ಬ್ಯಾಂಡ್ಸು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಪ್ರೈಸ್ ಕೂಡ ಕಮ್ಮಿನೇ ಇದೆ. ಮತ್ತು ಸಣ್ಣ ಸಣ್ಣ ಕ್ಲಿಪ್ಗಳೆಲ್ಲ ಅವೈಲಬಲ್ ಇದೆ ನೋಡಿ. ಎಲ್ಲ ಕೂಡ ಅವೈಲಬಲ್ ಇದೆ ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ ಕ್ಲಿಪ್ಸು ಆ್ಯಂಡ್ ಡಿಸೈನ್ಸು ಎಲ್ಲ. ಮತ್ತು ಈ ಕ್ಲಿಪ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸಣ್ಣ ಮಕ್ಳಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಏನಾದ್ರು ಡಿಸೈನ್ ಟೈಪ್ಸಲ್ಲಿ ಹಾಕೋತೀವಿ ಅಂದರೆ ಇಷ್ಟ ಆಗುತ್ತೆ. ಮಕ್ಕಳು ಆಟ ಆಡೋದಕ್ಕೆಲ್ಲ ಆಟ ಸಾಮಾನು ಅಲ್ಲೇ ಇಟ್ಟಿದ್ರು. ಮತ್ತು ಪಕ್ಕದಲ್ಲಿ ಹಪ್ಪಳ, ಸಂಡಿಗೆಗಳೆಲ್ಲ ಇಟ್ಟಿದ್ದಾರೆ ನೋಡಿ ಎಲ್ಲ. ಮತ್ತು ಇಲ್ಲಿ ಬಂದರೆ ಡ್ರೈ ಫ್ರೂಟ್ಸ್ಗಳೆಲ್ಲ, ಮಸಾಲೆ ಐಟಮ್ಸು, ಡ್ರೈ ಫ್ರೂಟ್ಸು, ಖರ್ಜೂರ, ಗೋಡಂಬಿ, ಮತ್ತು ನೋಡಿ ಲಾಲಿಪಾಪು ಇದೆಲ್ಲ ಅಲ್ಲೇ, ಗೋಡಂಬಿ ಎಲ್ಲ ಅಲ್ಲೇ ಮಾರ್ತಾಯಿದ್ದಾರೆ. ಅದು ಕೂಡ ಎಷ್ಟು ಚೆನ್ನಾಗಿ ನೋಡಿ, ಪ್ಯಾಕಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲ ನೋಡಿ ಫ್ರೆಂಡ್ಸ್. ಇದೇನೋ ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಈ ಸ್ವೀಟ್ನ ನೋಡ್ತಾ ಇರೋದು. ನಿಮ್ಗೆ ಯಾರಾದ್ರು ಗೊತ್ತಿತ್ತು ಅಂತಂದರೆ ಏನಂತ ಕಮೆಂಟ್ ಮಾಡಿ. ಮತ್ತು ನೋಡಿ ಇಲ್ಲೂ ತುಂಬ ವೆರೈಟೀಸ್ ಆಫ್ ತಿಂಡಿಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಬಂದರೆ ನೋಡಿ ಇದು ಬಟ್ಟೆ ವಾಶ್ ಮಾಡೋದಂತೆ, ಅದು ಬೇರೆ ಇಟ್ಟಿದ್ರು. ಮತ್ತು ಇಲ್ಲೆಲ್ಲ ಮಕ್ಕಳ ಆಟ ಸಾಮಾನೆಲ್ಲ ಇಟ್ಟಿದ್ದಾರೆ. ಮಕ್ಕಳುಗಳೆಲ್ಲ ಬಂದರೆ ಅವ್ರಿಗೂ ಕೂಡ ಏನೇನು ಬೇಕೋ ಅವೆಲ್ಲ ಅವೈಲಬಲ್ ಇಲ್ಲೇ ಒಂದೇ ಕಡೆ ಇಟ್ಟಿದ್ದಾರೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಮಕ್ಕಳ ಆಟ ಸಾಮಾನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬೌನ್ಸ್ ಆಗುತ್ತೆ ಅಂತ. ಅದು ಆಟ ಆಡೋದಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಸಾಮಾನ್ಸು. ಮತ್ತು ಅಲ್ಲೇ ಪಕ್ಕದಲ್ಲಿ ಬ್ಯಾಗ್ಸ್ ಎಲ್ಲ ಮಾರ್ತಾಯಿದ್ರು. ಅಮ್ಮ ಬಾ ಬ್ಯಾಗ್ಸ್ ನೋಡೋಣ ಅಂತ ಹೇಳ್ತು, ಅದಕ್ಕೆ ಹೋದೆ ನೋಡಿ. ಇದರಲ್ಲೂ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ತುಂಬ ಡಿಸೈನ್ಸ್ ಎಲ್ಲ ಇದೆ. 100 and 150 ರುಪೀಸ್ ಅಷ್ಟೇ ಇದ್ದಿದ್ದು ಇದೆಲ್ಲ. ಅಮ್ಮ ಒಂದು ಬ್ಯಾಗ್ ತೊಗೋತು ಅಷ್ಟೇ ಸಾಕು ಅಂತ. ಇಲ್ಲಿ ಬ್ಲೂ ಕಲರ್ ಬ್ಯಾಗ್ ಇದೆಯಲ್ಲ ಅದನ್ನೇ ತೊಗೊಂಡಿದ್ದು ನಾವು ನೋಡಿ. ಎಷ್ಟೊಂದು ಕಲರ್ಸ್ ಎಲ್ಲ ಇದೆ ಅಂತ. ಅದರಲ್ಲಿ ತುಂಬ ಅಂದರೆ ತುಂಬ ಇದೆ ಅದರಲ್ಲೂ ಕಲೆಕ್ಷನ್ಸ್ ಎಲ್ಲ. ನನಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲೇ ಪಕ್ಕದಲ್ಲಿ ಬಂದರೆ ಹಲಸಿನ ಹಣ್ಣೆಲ್ಲ ಇಟ್ಕೊಂಡು ಫುಲ್ ಬೇಕಾದ್ರೂ ಸೇಲ್ ಮಾಡ್ತಾಯಿದ್ರು. ಇಲ್ಲ ಅಂತಂದರೆ ಸ್ವಲ್ಪ ಅರ್ಧ ಕೆ ಜಿ 1 kg ಈ ಥರ ಬೇಕಂತಂದರೆ
ಹಲಸಿನ ಹಣ್ಣನ್ನು ಬಿಡಿಸಿರೋದನ್ನು ಕೂಡ ಸೇಲ್ ಮಾಡ್ತಾಯಿದ್ರು ಅಲ್ಲೇ ಪಕ್ಕದಲ್ಲಿ. ಮತ್ತು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಇದೆಲ್ಲ ಹಲಸಿನ ಹಣ್ಣಂದೇ. ಇದೆಲ್ಲ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಎಲ್ಲ ಥರದಾದಂತಹ ವಿಧ ಆದಂತಹ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಇಟ್ಟಿದ್ರು. ಇಲ್ಲಿ ನೋಡಿ ಲವಂಗ ಪ್ಲ್ಯಾಂಟ್ ಇದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನೋಡೋದಕ್ಕೆಲ್ಲ ಒಂದೇ ಥರ ಕಾಣುತ್ತೆ. ಮತ್ತು ಇಲ್ಲಿ ನೋಡಿ ಸಿಹಿ ಲಿಂಬೆ ಅಂತ ಹಾಕಿದ್ದಾರೆ. ಲಿಂಬೆನ ಗೊತ್ತಿಲ್ಲ, ಆ್ಯಕ್ಚುಲಿ ಲಿಂಬೆ ಅಂತಲೇ ಹಾಕಿದ್ದಾರೆ. ಓಕೆ, ಬಟ್ ನಾವು ನಿಂಬೆ ಅಂತ ಅಲ್ವಾ ಕರೆಯೋದು. ಮತ್ತು ಇಲ್ಲಿ ನೋಡಿ ರೆಡ್ ಚಕೋತ, ಸರಿನಾ, ಅದ್ರ ಗಿಡ ನೋಡಿ ಎಲ್ಲ. ಮತ್ತು ಇಲ್ಲಿ ನೋಡಿ ಮೂಸಂಬಿ ಹಣ್ಣಿಂದು ಗಿಡ, ಮತ್ತು ಸ್ವೀಟ್ ಆರೆಂಜು ಈ ಪ್ಲ್ಯಾಂಟು ಕೂಡ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಎಲ್ಲ ಥರದಾದಂಥ ಆಲ್ಮೋಸ್ಟ್ ಆಲ್ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ಜಾಗ ಇರಬೇಕು ಇದನ್ನೆಲ್ಲ. ಮತ್ತು ನೋಡಿ ಇಲ್ಲಿ ಮಿಡಿ ಮಾವಿನಕಾಯಿ ಅಂತ ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಇದನ್ನೆಲ್ಲ ಬೆಳೆಸೋದಕ್ಕೆ ತುಂಬ ಜಾಗ ಜಾಸ್ತಿ ಇರಬೇಕು. ನಮ್ಮ ಹತ್ರ ಅಷ್ಟೊಂದು ಜಾಗ ಇಲ್ಲ, ನಮ್ಮ ಮನೆ ಹತ್ರ ಇಲ್ಲ. ಸೊ ಅದರಿಂದ ನಾನೇ ಇಷ್ಟು ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ತಂದು ಎಲ್ಲಿ ಇಡೋದು ಅಂತ. ಆಮೇಲೆ ನೋಡಿ ಲಿಚ್ಚಿ ಹಣ್ಣು, ಮತ್ತು ಅಲ್ಲಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಹಾಕಿದ್ದಾರೆ. ಎಲ್ಲ ಥರದಾದಂತಹ ಗಿಡಗಳೆಲ್ಲ ಮಾಡ್ತಾಯಿದ್ರು ನೋಡಿ. ಅಲ್ಲೆಲ್ಲ ಇದೆ. ನಾನು ಆ್ಯಕ್ಚುಲಿ ಝೂಮ್ ನೋಡಿ, ಇಲ್ಲೆಲ್ಲ ಗಿಡಗಳೆಲ್ಲ ಇದೆ. ಎಷ್ಟೊಂದು ಥರ ವೆರೈಟೀಸ್ ಆಫ್ ಗಿಡಗಳೆಲ್ಲ ಇದೆ. ಬಟ್ ಔಟ್ಲುಕ್ಕಿಂಗ್ ಸಡನ್ನಾಗಿ ನೋಡಿದ್ರೆ ಏನೆಲ್ಲ ಒಂದೇ ಗಿಡನ ಅನಿಸುತ್ತೆ. ಬಟ್ ಅಲ್ಲೆಲ್ಲ ಒಂದೊಂದಕ್ಕೂ ಯಾವ್ಯಾವ ಗಿಡ ಏನು ಅಂತ ಪರ್ಟಿಕ್ಯುಲರಾಗಿ ಒಂದೊಂದು ಹಾಕಿದ್ದಾರೆ ಅದ್ರ ಮೇಲೇನೆ ಏನೇನು ಗಿಡದ್ದು ಅಂತ. ಅದರಿಂದ ಗೊತ್ತಾಗದೆ. ಸುಮ್ಮನೆ ಹೋಗಿ ನೋಡಿದ್ರಂತೂ ನಿಜ ಐಡಿಯಾಸ್ ಅಂತೂ ನನಗಂತೂ ಗೊತ್ತಾಗಲ್ಲ. ಬಟ್ ಎಲ್ಲ ಬೆಳೆಸೋರಿಗೆ ರೈತರಿಗೆ ಗೊತ್ತಾಗ್ಬೋದು. ಸಡನ್ಲಿ ನೋಡಿದ್ರೆ ನನಗೆ ನಿಜ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ನೋಡಿದ್ರೆ ನೋಡೋದಕ್ಕೆ ಔಟ್ಲುಕ್ಕಿಂಗ್ ಒಂದೇ ಥರ. ಮತ್ತು ಇಲ್ಲಿ ನೋಡಿ ಕೆಳಗಡೆ ಕಿವಿ ಫ್ರೂಟ್ಸ್ ಇದೆ. ಅದನ್ನು ಕೇಳಿದೆ, 450 ಹೇಳಿದ್ರು ಪ್ಲ್ಯಾಂಟ್ಗೆ ಇಷ್ಟೊಂದು ರೇಟಾ ಅಂತ ಅನ್ನಿಸ್ತು ನನಗಂತೂ. ನೋಡಿ ಕಿವಿ ಫ್ರೂಟ್ ಗಿಡದ್ದು. ಮತ್ತು ಅಲ್ಲೇ ಪಕ್ಕದಲ್ಲಿ ನೋಡಿ ಇನ್ನೂ ಎಷ್ಟೊಂದು ಗಿಡಗಳೆಲ್ಲ ಇದೆ. ಇದು ಸೀಡ್ಲೆಸ್ ನೋಡಿ, ಜಾಕ್ ಫ್ರೂಟು ಸೀಡ್ಲೆಸ್ ಅಂತೆ. ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ನೋಡಿ ಇಲ್ಲಿ ಜಾಯಿಕಾಯಿ ಗಿಡ ಕೂಡ ಇದೆ. ಮತ್ತು ಇಲ್ಲಿ ನೋಡಿ ಬೀಟ್ರೂಟ್ ಸೀಬೆ ಗಿಡ ಅಂತೆ. ನನಗಿದೊಂದು ಇದೆ ಅನ್ನೋದೇ ಗೊತ್ತಿಲ್ಲ ತಳಿ. ನೋಡಿ ಎಷ್ಟು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಅಂತಂದರೆ ನಿಜ ನನಗಂತೂ ಖುಷಿ ಆಯಿತು ನೋಡಿ. ಜಾಗ ಇದ್ದಿದ್ರೆ ನಿಜ ತಗೋತಾ ಇದ್ದೆ. ಹಂಗೂ ಕಮ್ಮಿ ಜಾಗದಲ್ಲಿ ಏನಾದರೂ ಬೆಳೆದಿದ್ದು ವಾಲ್ನಟ್ ನೋಡಿ, ವಾಲ್ನಟ್ ಗಿಡದಿದು ನೋಡಿ. ಎಲ್ಲ ಥರದ್ದು ಇದೆ, ಎಷ್ಟೊಂದು ವೆರೈಟೀಸ್ ಆಫು. ನನಗಿಲ್ಲಿ ಬಂದಿದ್ದಕ್ಕೆ ಇದೊಂದು ಖುಷಿ ಆಯ್ತಪ್ಪ. ಇಷ್ಟೊಂದು ಪ್ಲ್ಯಾಂಟ್ಸ್ದೆಲ್ಲ ನಾನು ನೋಡಿದ್ನಲ್ಲ ಅನ್ನೋದೇ ಖುಷಿ ಆಯಿತು. ಆ್ಯಕ್ಚುಲಿ ಜಾಗ ಇದ್ದಿದ್ದು ತೊಗೋತಾ ಇದ್ದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಿಡಗಳದ್ದು. ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಮಕ್ಕಳಿಗೆಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ. ಕಾರ್ದು ಪರ್ಫ್ಯೂಮ್ಸ್ ಅಂತೆ, ಕಾರ್ದು ಪರ್ಫ್ಯೂಮ್ಸ್ ಕೂಡ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ. ಬುಕ್ಸ್ಗಳೆಲ್ಲ ಮಕ್ಳಿಗೆ ಓದೋದಕ್ಕೆಲ್ಲ ಇದೆ. ಮತ್ತು ಇಲ್ಲೆಲ್ಲ ಹೂಗಳದೆಲ್ಲ ಸೀಡ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೊಂದು ಥರ ವೆರೈಟೀಸ್ ಆಫ್ ಸೀಡ್ಸು, ಫ್ಲವರ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎರಡೂ ಕೂಡ ಸೀಡ್ಸ್ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೊಂದು ವೆರೈಟೀಸ್. ಕೆಲವೊಂದು ಕಡೆ ನಾವು ಇದನ್ನೆಲ್ಲ ಹೋಗಿ ಈಗ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀವಿ, ಹುಡುಕಿ ಅದನ್ನೆಲ್ಲ ಮಾಡಬೇಕು. ಬಟ್ ಇಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ಥರದಾದಂಥ ಸೀಡ್ಸ್ಗಳು ಆಲ್ಮೋಸ್ಟ್ ಆಲು ಕವರಪ್ ಆಗುತ್ತೆ. ಎಲ್ಲ ಥರದ್ದು ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ನೋಡಿ ಕೆಲವೊಂದು ಬೇರು ಬಂದಿರುವಂಥದ್ದನ್ನು ಸೇರಿಸಿ ಮಾರ್ತಾಯಿದ್ದಾರೆ ಗಿಡಗಳದೆಲ್ಲ ನೋಡಿ. ಇಲ್ಲಿ ಎಷ್ಟೊಂದಿದೆ, ಎಷ್ಟೊಂದು ಬೇರುಗಳದೆಲ್ಲ ಬಂದಿರೋ ಗ್ರೋತ್ ಆಗಿರೋದು ಈ ಥರದ್ದೆಲ್ಲ ಡೈರೆಕ್ಟ್ ಈ ಥರದ್ದು ಎಲ್ಲ ಮಾಡ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲೇ ಪಕ್ಕದಲ್ಲಿ ಯಾರೋ ಇದು ಮಾಡಿದ್ರು, ನಾನು ಹಂಗೆ ಆಟ ಆಡಿದೆ. ಮತ್ತು ಇದು ಒಳಗಡೆ ಇದು ಬಂದು ಓಲ್ಡ್ ಸಿಲ್ಕ್ ಸ್ಯಾರೀಸ್ ಇದೆಯಲ್ಲ ಅದರದ್ದು. ಮತ್ತು ಇದು ಎಂಟ್ರೆನ್ಸ್, ಅದು ಸೇಲ್ ಮಾಡೋದಿದ್ದಿತ್ತು. ಮತ್ತು ಇಲ್ಲಿ ಹೆಲ್ತ್ ಕೇರ್ಗೂ ಕೂಡ ಅಲ್ಲೇನೇ ಇದು ಮಾಡ್ತಾಯಿದ್ದಾರೆ. ಮತ್ತು ಇಲ್ಲೆಲ್ಲ ಲೇಡೀಸ್ಗೆ ನೋಡಿ ಬೆಸ್ಟ್ ಸೀರೆ ಕಲೆಕ್ಷನ್ಸ್ ಅಂತೂ ಎಲ್ಲ ತುಂಬ ಚೆನ್ನಾಗಿದೆ. ಡೈಲಿ ವೇರ್ಸು, ಗ್ರ್ಯಾಂಡ್ ಸ್ಯಾರೀಸು ಎಲ್ಲ ಆಲ್ಮೋಸ್ಟಲ್ಲೆಲ್ಲ ಕವರಪ್ ಆಗೋದೆ, ಎಲ್ಲ ಚೆನ್ನಾಗಿದೆ. ಇಲ್ಲೂ ಕೂಡ ಕಲೆಕ್ಷನ್ಸ್ ಎಲ್ಲ. ಇಲ್ಲೊಂದಷ್ಟು ಸೀರೆಗಳನ್ನು ನೋಡ್ತಾ ಇದ್ದೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಅಲ್ಲಿ ನೋಡಿ ಆ ಕಡೆ ಸೈಡ್ಸ್ ಎಲ್ಲ ಇದೆ. ನಮ್ಮಮ್ಮ ಅಲ್ಲೇ ಪಕ್ಕದಲ್ಲಿ ನೋಡ್ತಾಯಿದ್ರು. ನಾನು ಹಾಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ನನ್ನನ್ನು ಬೇರೆ ನೋಡ್ಕೊಂಡು ಹೆಂಗೆ ಕಾಣಿಸ್ತೀನಿ ಅಂತ ಮತ್ತೆ ಡ್ರೆಸ್ಗಳನ್ನೆಲ್ಲ ನೋಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳು ಡ್ರೆಸ್ಗಳು ಕೂಡ. ಅದರಲ್ಲೂ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಡ್ರೆಸ್ಗಳು ಚೆನ್ನಾಗಿದೆ. ನೋಡಿ ಇನ್ನೂ ಸೀರೆಗಳೆಲ್ಲ ಡಿಸ್ಪ್ಲೇಗೂ ಸ್ವಲ್ಪ ಹಾಕಿದ್ದಾರೆ. ನೋಡಿ ಅಲ್ಲೇ ಪಕ್ಕದಲ್ಲಿ ಹೇರ್ ಆಯಿಲ್ ಕೂಡ ಸೇಲ್ ಮಾಡ್ತಾಯಿದ್ರು, ಆಯುರ್ವೇದಿಕ್ದು ಆದಿವಾಸಿಗಳದ್ದು ಅಂತ ಅಂದ್ಬಿಟ್ಟು ಹೇರ್ ಆಯಿಲು ಮತ್ತು ಮಣಿಗಳ ಥರದ್ದೆಲ್ಲ ತುಂಬ ದಿನ ಸೇಲ್ ಮಾಡ್ತಾಯಿದ್ರು. ನಾನು ನೋಡಿದೆ. ಯಾರಿಗಾದರೂ ಆಯುರ್ವೇದಿಕ್ ಈ ಥರ ಆದಿವಾಸಿಗಳದ್ದು ಹೇರ್ ಆಯಿಲ್ದು ಏನಾದ್ರು ಬೇಕು ಅಂತಂದರೆ ಅದನ್ನು ಕೂಡ ಅಲ್ಲೇ ಸೇಲ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಬಂದರೆ ಪಕ್ಕದಲ್ಲಿ ನೋಡಿ ತುಂಬ ಸರಗಳು, ಬಳೆಗಳು ಎಲ್ಲ ಮಾರ್ತಾಯಿದ್ರು. ಮತ್ತೆ ಪಕ್ಕದಲ್ಲಿ ಇನ್ನೊಬ್ಬರು ಹಾಕ್ಕೊಂಡಿದ್ರು ಸೀರೆಗಳದ್ದು. ನೋಡಿ ಎರಡು ನಾನು ಅದನ್ನು ನೋಡಲ್ಲ ಇದನ್ನು ನೋಡಲ್ಲ ಅಂತ ಅಲ್ಲಿಗೊಂದು ಸಾರಿ ಇಲ್ಲಿಗೊಂದು ಸಾರಿ ಹೋಗಿದ್ದು ಬಂದೆ. ಎರಡು ಕಲೆಕ್ಷನ್ ಒಟ್ಟಿನಲ್ಲಿ ಎರಡು ಕಡೆಯೂ ಚೆನ್ನಾಗಿತ್ತು, ಎರಡೂ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಓಲೆ, ಬಳೆ, ಸರಗಳು ಎಲ್ಲ ಥರದ್ದು ಮಾರ್ತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಚೆನ್ನಾಗಿದೆ ಇದನ್ನೆಲ್ಲ ನೋಡೋದಕ್ಕೆ, ಮತ್ತು ಪರ್ಚೇಸ್ ಮಾಡೋದಕ್ಕೂ ಒಂದೇ ಜಾಗದಲ್ಲಿ ಸಿಗುತ್ತೆ ಅಲ್ವಾ. ಮತ್ತು ಇಲ್ಲಿ ಮಿರರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ನೋಡಿ ಅಲ್ಲೆಲ್ಲ ನೈಫ್ಸ್ ಎಲ್ಲ ಇಟ್ಟಿದ್ದಾರೆ. ಕಿಚನ್ ಐಟಮ್ಸ್ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲಿರೋದೆಲ್ಲ. ಆ್ಯಂಡ್ ಹ್ಯಾಂಡ್ ಗ್ಲೌಸು ಕೂಡ ಇಟ್ಟಿದ್ದಾರೆ. ಅದನ್ನೆಲ್ಲ ಅಲ್ಲಿ ಮತ್ತೆ ಇನ್ನೂ ತುಂಬ ಕಿಚನ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ ಎಷ್ಟೊಂದು ತುಂಬ ತಗೋತಾ ಇದ್ರು. ಒಂದು ಕ್ರೌಡ್ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಒಂದೇ ಕಡೆ ಎಲ್ಲ ಸಿಗುತ್ತಲ್ವ ಐಟಮ್ಸ್ ಎಲ್ಲ, ಸೊ ಅದರಿಂದ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇಲ್ಲಿ ನೋಡಿ ಬ್ರಾಸ್ಲೈಟ್ಗಳು, ಮತ್ತು ಇಯರಿಂಗ್ಸು, ಫಿಂಗರ್ ರಿಂಗ್ಸು ಮತ್ತು ಸರಗಳು ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಎಲ್ಲ ಕಲೆಕ್ಷನ್ಸು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೆಲ್ಲ ನಾವು ಒಂದೊಂದು ಕಡೆ ಹೋಗಿ ಹುಡುಕಿ ತೊಗೋಬೇಕು. ನೋಡಿ ಇದು ಒಂದು ಟೈಪು. ಇದು ನನಗೆ ತುಂಬ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ ತುಂಬ ಇಟ್ಟಿದ್ದಾರೆ, ತುಂಬ ಡಿಸೈನ್ಸ್ ಎಲ್ಲ ಇದೆ. ನಾನು ಆ್ಯಕ್ಚುಲಿ ಎಲ್ಲ ನಿಮ್ಗೆ ಇಷ್ಟೊಂದು ಸ್ಲೋಗಿ ನೋಡ್ತಾ ಇರೋದು ಏನಕ್ಕೆ ಅಂದರೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟೇ, ನಿಮಗೂ ಗೊತ್ತಾಗಲಿ ಯಾವ್ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ತೋರಿಸ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಡಿಸೈನ್ಸ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಜೀನ್ಸ್ಗೆ ಹಾಕೋಬೋದು, ಸ್ಟೈಲಿಶಾಗಿ ಚೆನ್ನಾಗಿದೆ ಅದೆಲ್ಲ. ಮತ್ತು ನೋಡಿ ಚೂಡಿದಾರ್ಗೂ ಕೂಡ ಇದೆ. ಅಂದರೆ ಎಲ್ಲ ಥರದಾದಂತಹ ಡ್ರೆಸ್ಗಳಿಗೂ ಬೇರೆ ಬೇರೆ ಟೈಪ್ಸ್ ಆಫ್ ಡಿಸೈನ್ಸ್ ಇದೆ. ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲೇ ಪಕ್ಕದಲ್ಲಿ ತುಂಬ ಟಾಪ್ಸ್ ಕಲೆಕ್ಷನ್ಸು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಶಾರ್ಟ್ ಟಾಪ್ಸು, ಲಾಂಗ್ ಟಾಪ್ಸು ಎಲ್ಲ ಥರದಾದಂಥ ಟಾಪ್ಸ್ಗಳನ್ನೂ ಇಟ್ಟಿದ್ದಾರೆ. ನೋಡಿ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಟಾಪ್ ಡಿಸೈನ್ಸ್ ಎಲ್ಲ. ಅಂದರೆ ಡೈಲಿ ವೇರ್ಗೆ ಚೆನ್ನಾಗಿದೆ. ಮತ್ತು ಸ್ಯಾರಿಗಳಲ್ಲೂ ಡಿಸೈನ್ಸ್ ಇದೆ. ನೋಡಿ ಸ್ಯಾರಿಗಳೆಲ್ಲ ಎಷ್ಟು ಚೆನ್ನಾಗಿದೆ. ಗ್ರ್ಯಾಂಡ್ ಸ್ಯಾರಿ, ಸಿಂಪಲ್ ಸ್ಯಾರಿ, ಡೈಲಿ ಯೂಸಸ್ ಸ್ಯಾರಿಗಳು ಎಲ್ಲ ಕೂಡ ಚೆನ್ನಾಗಿದೆ. ಮತ್ತು ಮೇಲ್ ಡಿಸ್ಪ್ಲೇಗೂ ಕೂಡ ಹಾಕಿದ್ದಾರೆ. ನೋಡಿ ತುಂಬ ಥರದಾದಂಥ ಸೀರೆಗಳು. ಬೇಕಾದ್ರೆ ಆ ಥರದ್ರಲ್ಲಿ ಡಿಸೈನ್ ತೋರಿಸಿದ್ರೂ ತೋರಿಸ್ತಾರೆ. ಅಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ, ಸೀರೆಗಳೆಲ್ಲ. 1100 ಹೇಳಿದ್ರು ಈ ಸೀರೆಗೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಮತ್ತು ಈ ಸೀರೆ ಕಾಂಬಿನೇಷನ್ ನೋಡಿ ಬ್ರೌನ್ ಆ್ಯಂಡ್ ಪಿಂಕ್ ಇತ್ತು. ನೋಡಿ ನಾನು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ. ಮತ್ತು ಇದೆಲ್ಲ ನೋಡಿ ಜೆಂಟ್ಸ್ಗೂ ಕೂಡ ಡ್ರೆಸ್ಗಳೆಲ್ಲ ಅವೈಲಬಲ್ ಇದೆ. ಮತ್ತು ಖಾದಿ ಬೆಡ್ಶೀಟ್ಗಳೆಲ್ಲ ಇತ್ತು. ಮತ್ತು ಈ ಕಡೆ ಸೈಡೆಲ್ಲ ಬಂದು ಜೆಂಟ್ಸ್ ವೇರ್ಸ್ ಎಲ್ಲ ಇದೆ. ಶರ್ಟು, ಟೀ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆದ್ರೂ ಕ್ವಾಲಿಟಿ ವೈಸು ಅದು ಕೂಡ ತುಂಬ ಚೆನ್ನಾಗಿದೆ. ಬರೀ ಲೇಡೀಸ್ಗೆ ಅಂತ ಏನಿಲ್ಲ, ಜೆಂಟ್ಸ್ ಆ್ಯಂಡ್ ಲೇಡೀಸ್ಗೆ ಇಬ್ಬರಿಗೂ ಕೂಡ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ಸು ಎಲ್ಲ ತುಂಬ ಚೆನ್ನಾಗಿದೆ.
ಮತ್ತು ಅಲ್ಲೇ ಪಕ್ಕದಲ್ಲಿ ತಿಂಡಿಗಳೆಲ್ಲ ಮಾಡ್ತಾಯಿದ್ರು ನೋಡಿ. ಎಲ್ಲ ತುಂಬ ಐಟಮ್ಸ್ಗಳೆಲ್ಲ ಮಾಡ್ತಾಯಿದ್ದಾರೆ. ನಾನು ಹಂಗೆ ಮತ್ತು ಅಮ್ಮ ಬಾ ಕೋಡ್ಬಳೆ ತೊಗೊಳ್ಳೋಣ ಅಂತಂದು ಅದಕ್ಕೆ ಮತ್ತೆ ರಿಟರ್ನ್ ಅಲ್ಲಿಗೆ ಹೋದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿಂಡಿಗಳೆಲ್ಲ. ಟೇಸ್ಟಿಗೆ ಕೂಡ ಅವರೇ ಕೊಡ್ತಾಯಿದ್ರು. ಟೇಸ್ಟ್ ಮಾಡಿ ಬೇಕಾದರೆ ಬೈ ಮಾಡ್ಬೋದಾಗಿತ್ತು. ಎಲ್ಲ ಕಲೆಕ್ಷನ್ಗಳು ಚೆನ್ನಾಗಿತ್ತು ನೋಡಿ. ಐಟಮ್ಸ್ಗಳೆಲ್ಲ ಎಷ್ಟೊಂದು ಥರ ವೆರೈಟೀಸ್ ಆಫ್ ಐಟಮ್ಸ್ಗಳೆಲ್ಲ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಗೋಬಿ ಮಸಾಲೆ ಮಾಡ್ತಾಯಿದ್ದಾರೆ, ರೆಡಿಮೇಡ್ ಮಸಾಲ ಅಲ್ಲೇ ಕೂಡ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಬಂದರೆ ಇಲ್ಲಂತೂ ತುಂಬ ಚೆನ್ನಾಗಿತ್ತು. ನಾನು ಆ ಕಡೆ ಸೈಡೆಲ್ಲ ನೋಡ್ಕೊಂಡಿದ್ದಕ್ಕೂ ಇಲ್ಲಂತೂ ತುಂಬ ಇಷ್ಟ ಆಯಿತು. ಮತ್ತು ನಾನು ನೋಡಿ ಬ್ಯಾಕ್ ಸೈಡಲ್ಲಿ ಯಾವುದಿದೆ ಅಂತ ಅಮ್ಮ ನೋಡ್ತಾಯಿದ್ರು. ಮತ್ತು ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ನೋಡಿಕೊಂಡೆ ಹೇಗೆ ಕಾಣಿಸ್ತಿದೆ ಅಂತ. ಮತ್ತು ನೋಡಿ ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ತುಂಬ ರೇರ್ ಈ ಥರ ಕಲೆಕ್ಷನ್ಸ್ ಎಲ್ಲ ಸಿಗೋದು. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯ್ತು. ಹತ್ರವಂತೂ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ಸು. ಆ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಅಂತ ಹೇಳುವಾಗೇ ಇಲ್ಲ. ತುಂಬ ಚೆನ್ನಾಗಿದೆ. ಮತ್ತು ಜುಮ್ಕಿಗಳು ಎಲ್ಲ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಹೇಳಿದ್ನಲ್ಲ ಆಗಲೇ ರೆಡಿಮೇಡ್ ಗೋಬಿದು ಅಂತ, ಅದನ್ನೆಲ್ಲೇ ಮಾರ್ತಾಯಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲೂ ಕೂಡ ಟಾಪ್ಸ್ ಇದೆ. ಒಬ್ರಿಗಿಂತ ಒಬ್ಬರ ಹತ್ರ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಎಲ್ಲರ ಹತ್ರನೂ ನೋಡ್ತಾಯಿದ್ದೆ ಯಾವ ಕಲೆಕ್ಷನ್ ಚೆನ್ನಾಗಿಸಿದೆ ಅಂತ ಅಂದ್ಬಿಟ್ಟು. ಮತ್ತು ಸೀರೆನೂ ಅಷ್ಟೇ. ಇಲ್ಲಂತೂ ನನಗೆ ವೈಟ್ ಸ್ಯಾರಿ ಇದೆಯಲ್ಲ ಅದಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ತೋರಿಸ್ತೀನಿ ಯಾವುದು ಅಂತ. ವೈಟ್ ಸ್ಯಾರಿ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ ಸ್ಯಾರಿಗಳು. ಇದೇ ನಾನು ಹೇಳಿದ್ದು ಕ್ರೀಮ್ ಕಲರು, ಸಾರಿ ವೈಟ್ ಅಲ್ಲ ಕ್ರೀಮ್ ಕಲರು. ತುಂಬ ಚೆನ್ನಾಗಿದೆ ಆ್ಯಂಡ್ ಅದು ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಆಗಿತ್ತು. ಅದಕ್ಕೆ ನನಗೆ ಇಷ್ಟ ಆಯಿತು. 900 ಹೇಳಿದ್ರು. ಬಟ್ ಅದು ಸ್ವಲ್ಪ ಯಾಕೋ ನನಗೆ ಕೇಳಿದೆ ಅಮ್ಮನ ತಗೊಳ್ಳೋದಾ ಅಂತ. ಅಮ್ಮ ಬೇಡ ಆಲ್ರೆಡಿ ಇದೆಯಲ್ಲ ಈ ಕಲರ್ದು, ತುಂಬ ಏನಕ್ಕೆ ತೊಗೋತೀಯಾ ಅಂತಂದು. ಅದಕ್ಕೆ ನಾನು ಸುಮ್ಮನೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು ಆ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವರೇ ನಮ್ಮಮ್ಮ. ಮತ್ತು ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ನೋಡಿ ಎಷ್ಟೊಂದು ಇಟ್ಟಿದ್ದಾರೆ. ಎಲ್ಲ ಡಿಸೈನ್ ಒಂದೊಂದಕ್ಕಿಂತ ಒಂದು ಹೆಚ್ಚು. ಡೈಲಿ ವೇರ್ಗೆ ಡೈಲಿ ಒಂದೊಂದು ಸೀರೆ ಒಂದೊಂದು ಥರ ಮ್ಯಾಚಿಂಗ್ ಹಾಕ್ಕೋಗ್ಬೋದು. ಅಷ್ಟು ಕಲೆಕ್ಷನ್ಸ್ ಇದೆ, ಅಷ್ಟು ಕಲರ್ಸ್ ಇದೆ. ಇಂಥ ಕಲರ್ ಇಲ್ಲ ಅಂತ ಹೇಳುವಾಗೆ ಇಲ್ಲ, ಅಷ್ಟೊಂದು ಕಲರ್ಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ಬಳೆ ಒಂಥರ ಡಿಫ್ರೆಂಟಾಗಿತ್ತು, ಇದು ಚೆನ್ನಾಗಿತ್ತು. ಅದಕ್ಕೆ ನೋಡ್ತಾ ಇದ್ದೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ನೋಡಿ ಎಲ್ಲ ಥರದ್ದು ಬಳೆಗಳು ಕೂಡ ಚೆನ್ನಾಗಿದೆ. ಮತ್ತು ಇಲ್ಲಿ ಎಲಿಫೆಂಟ್ ಒಂದು ಡಿಸೈನ್ ಮಾಡಿಟ್ಟಿದ್ರು. ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ. ತುಂಬ ಹಿಂದೆಗಡೆ ಎಲ್ಲ ಹೇರ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ನಿಜ ನಾನು ಇಲ್ಲಿಗೆ ಬಂದಿರಲಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಇದನ್ನೆಲ್ಲ ನೋಡೋದು. ಆ್ಯಂಡ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ತುಂಬ ಆಲ್ರೆಡಿ ತೊಗೊಂಡಿಟ್ಕೊಬಿಟ್ಟಿದ್ದೀನಿ. ಅದಕ್ಕೆ ಅಮ್ಮ ಜಾಸ್ತಿ ಏನು ತೊಗೋಬೇಡ ನೋಡಿ, ಏನು ಮಾತಿತ್ತು ಏನು ತೊಗೋಬೇಡ ಅಂತಂತಾಯಿದ್ರು. ನನಗಂತೂ ಯಾವ್ದು ತೊಗೊಳ್ಳಿ ಅಂತಲೇ ಫೀಲ್ ಆಗ್ತಾಯಿತ್ತು. ಅವರಂತೂ ಬೇಡ ನಡಿ, ನೀನು ಆಲ್ರೆಡಿ ತುಂಬ ತೊಗೊಂಡಿಟ್ಕೊಂಡಿದ್ದೆ, ಅದನ್ನೇ ನೀನು ವೇರ್ ಮಾಡಲ್ಲ ಡೈಲಿ, ಸುಮ್ಮನೆ ಯಾಕೆಲ್ಲ ವೇಸ್ಟ್ ಮಾಡ್ತೀಯಾ, ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಬೈತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಜುಮ್ಕಿಗಳೆಲ್ಲ ದೊಡ್ಡ ದೊಡ್ಡ ಜುಮ್ಕಿಗಳು ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸು. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ಕೀ ಬಂಚ್ಗಳಿತ್ತು, ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ. ಮತ್ತು ಇದಂತೂ ನಾನು ಒಂದು ಸೆಕೆಂಡ್ ಶಾಕೇ ಆಗಿಬಿಟ್ಟಿದ್ದೀನಿ. ರಿಯಲ್ ಗೋಲ್ಡು ಆ್ಯಂಡ್ ಸಿಲ್ವರ್ ಏನಾದರೂ ಸೇಲ್ ಮಾಡ್ತಾಯಿದ್ದಾರೆ ಇಲ್ಲಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ರಿಯಲ್ ಗೋಲ್ಡ್ ಅಲ್ಲ, ಬಟ್ ಅದು ಔಟ್ಲುಕ್ಕಿಂಗ್ ಹಾಗೆ ಇತ್ತು. ನೋಡಿದ ತಕ್ಷಣ ನಾನು ಒಂದು ಸೆಕೆಂಡು ಆ್ಯಕ್ಚುಲಿ ರಿಯಲ್ ಏನೋ ಅಂದ್ಕೊಬಿಟ್ಟೆ.
ನೋಡಿ ಈ ಒಲೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಯಾರಾದರೂ ಇದನ್ನು ರಿಯಲ್ ಗೋಲ್ಡ್ ಅಲ್ಲ ಅಂದರೆ ನಂಬೋಕ್ಕಾಗುತ್ತಾ, ಅಷ್ಟು ಚೆನ್ನಾಗಿದೆ. ರಿಯಲ್ ಗೋಲ್ಡ್ ಥರನೇ ಇದೆ, ಅಷ್ಟೊಂದು ಚೆನ್ನಾಗಿದೆ. ಅದರಿಂದನೇ ನನಗೂ ಡೌಟ್ ಬಂತು ಇದು ರಿಯಲ್ಲ ಆರ್ ಫೇಕಾ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿದೆ ನೋಡಿ. ಈಗ ನಾನು ತೋರಿಸ್ತಿದ್ನಲ್ಲ ಅದಂತೂ ಎಷ್ಟು ಚೆನ್ನಾಗಿದೆ ಅಂತ, ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಅಂದರೆ ಮಕ್ಕಳು ಆಟಾಡೋದಕ್ಕೆ ಕೂಡ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈಚೆ ಕಡೆ ಎಲ್ಲ ಔಟ್ಸೈಡೆಲ್ಲ ಮಕ್ಕಳು ಆಟಾಡೋದಕ್ಕೆಲ್ಲ ಆಟ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ನನಗೆ ಒಂದು ಸೆಕೆಂಡ್ ದೊಡ್ಡವ್ರಿಗೂ ಆಟಾಡೋದಕ್ಕೆ ಇಡಬೇಕಲ್ವಾ ಅಂತ ಒಂದು ಸೆಕೆಂಡ್ ಫೀಲ್ ಆಗ್ತಾ ಇತ್ತಪ್ಪ. ತುಂಬ ಚೆನ್ನಾಗಿದೆ ಮಕ್ಕಳು ಆಟಾಡೋದಕ್ಕೆಲ್ಲ. ಎಲ್ಲ ಮಕ್ಕಳು ಆಟಾಡೋದೇ ಇದ್ದಿದ್ದು, ದೊಡ್ಡವ್ರು ಆಟಾಡೋದು ಯಾವುದು ಇಟ್ಟಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅಲ್ಲಿ ನೋಡಿ ಅವರೇ ಪ್ಲೇ ಮಾಡಿಕೊಂಡು ಆಟ ಆಡ್ಕೊಂಡು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ನೋಡಿ ಕ್ಯಾಂಡಿ ಮಾಡ್ತಾಯಿದ್ದಾರೆ ಎಷ್ಟೊಂದು ಚೆನ್ನಾಗಿ. ಪಾಪ್ಕಾರ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಲ್ವಾ ಫ್ರೆಂಡ್ಸ್. ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಮತ್ತು ಇಲ್ಲಿ ನೋಡಿ ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.